ನೋಡಿ ಇನ್ನೇನು ಗವಿರಂಗನಾಥ ಸ್ವಾಮಿ ದೇವಸ್ಥಾನ ಬಂತು. ಯಲ್ಲಾಪುರ, ನಮ್ಮ ಗೂಳೂರು ಹತ್ರ ಇರುವಂಥ ಯಲ್ಲಾಪುರ. ಒಳ್ಳೆ ಪರಿಸರದಲ್ಲಿದೆ, ತುಂಬ ಯೂನಿಕ್ ಆಗಿದೆ ಮಾತ್ರ, ನೋಡೋದಕ್ಕಂತ ಸಖತ್ತಾಗಿದೆ ದೇವಸ್ಥಾನ. ನಿನ್ನೆ ಸಹ ಮಳೆ ಆಗಿದೆ, ಅದಕ್ಕಂತೂ ಸೂಪರ್ ಆಗಿದೆ ವೆದರ್. ನೋಡಿ ಇನ್ನೇನು ದೇವಸ್ಥಾನ ಹತ್ರ ಬಂದೇ ಬಿಟ್ವಿ. ದೇವಸ್ಥಾನದ ಆವರಣ ಸಹ ಅಷ್ಟೇ ಚೆನ್ನಾಗಿದೆ. ಇದ್ರ ಇತಿಹಾಸ ಏನಾದ್ರು ಗೊತ್ತಾವೇನಾ? ಇತಿಹಾಸ ಅಂದ್ರೆ ಇಬ್ರು ಬಂದಿರಂತೆ, ದನ ಎತ್ತುಗಳು ಅವಾಗ ಎತ್ತು ಹೊಟ್ಕೊಂಡ್ ಬಂದಿದ್ರಂತೆ. ಹೌದಾ? ಅವಾಗ ಅದಕ್ಕೆ ಮಳೆ ಜೋರಾಗಿ ಮಳೆ ಬರ್ತಿತ್ತಂತ. ಅವಾಗ ಇದೆಲ್ಲ ಏನು ಇರ್ಲಿಲ್ಲ, ಅವಾಗ ಕಟ್ಟಿರ್ಲಿಲ್ಲ, ಬರೀ ಇಷ್ಟೇ ಇತ್ತು ಅವಾಗ. ಅವಾಗ ಚೋಟ್ರ ಕಾಲದಲ್ಲಿ ಮಾಡಿರೋದು ಇದೆಲ್ಲ. ಏನ್ ಮಾಡಿದಾರೆ ಎಲ್ಲ ಅಲ್ಲೇ ಮಳೆ ಆಗೋಯ್ತು, ಇಲ್ಲೇ ಗವಿ ಒಳಗಡೆ ಹೋಗಿ ಸೇರ್ಕೊಂಡಿದ್ದಾರೆ. ಹೌದಾ? ಗವಿ ಬೆಟ್ಟದೊಳಗಡೆ ದೇವ್ರು ಇರೋದು, ಒಳಗಡೆ ಹೋಗಿ ಸೇರ್ಕೊಂಡಿದ್ದಾರೆ ಅವರು. ಮಳೆ ಬಂತಲ್ಲ, ಆಚೆ ಹೋಗಾಗುತ್ತಾ ಅಂತ. ಅವಾಗ ಅಲ್ಲಿ ರಾತ್ರಿ ಆಗೋಯ್ತು, ಅನ್ನ ಮಾಡಕ್ಕೆ ಅಂತ ಅನ್ನ 3 ಒಲೆ ಇಟ್ಟಿದ್ದಾರೆ. 3 ಒಲೆ ಇಟ್ಟಾಗ ಅದು ಅನ್ನ ಏನಾಗುತ್ತೆ, ಕೆಂಪು ಆಗ್ಬಿಡ್ತಂತ ಅನ್ನ. ಸರಿ. ಅವಾಗ ಇನ್ನೇನು ಅದು ತಿನ್ನಕಾಗುತ್ತಾ, ಚೆಲ್ಬಿಟ್ಟು ಮಲಿಕೊಂಡ್ಬಿಟ್ಟಿದೆ. ಆಯ್ತು ಅಂದ್ರೆ ಹಂಗಂದ್ರೆ ಮಲಿಕೊಂಡಿದ್ದಾರೆ. ಕನ್ಸಿನಲ್ಲಿ ಒಂಥರ ಬೊಬ್ಬೆ ರೋಗ ಅಂತ ಫುಲ್ ಮೈಯೆಲ್ಲ ಹೊಡ್ತಾಕೊಂಡ್ಬಿಡ್ತಂತೆ. ಅವಾಗ ದೇವರಿದೆ ಅಂತ ಇಲ್ಲಿ ಮಾಡಿರೋದು, ಇಲ್ಲಿ ಪ್ರತಿಷ್ಠಾಪಿಸಿರೋ ದೇವರು ಇದೆ ಈ ಜಾಗದಲ್ಲಿ ಅಂತ, ವಿಶೇಷವಾದ ಜಾಗ ಅಂತ ಇಲ್ಲಿ ಮಾಡಿರೋದು. ಸರಿ, ಓಕೆ. ಶ್ರೀ ಗವಿರಂಗನಾಥ ಸ್ವಾಮಿ ದೇವಸ್ಥಾನ. ನೋಡಿ ಇಲ್ಲಿ ದೇವಸ್ಥಾನ, ದೇವ್ರು ನೋಡೋಕೆ ನಾವು ಹೋಗ್ಬೇಕು ಅಂದರೆ ಇಲ್ಲಿ ಗವಿ ಒಳಗಡೆ ಹೋಗ್ಬೇಕು. ನೋಡಿ ಫುಲ್ ಗವಿ ಒಳಗಡೆ ಹೋಗ್ಬೇಕು. ಮತ್ತೆ ಒಕ್ಕಲೆಲ್ಲ ಜಾಸ್ತಿ ಇದ್ರಲ್ವಾ ನನಗೆ? ಸಿಕ್ಕಾಪಟ್ಟೆ ಇದೆ. ಎಲ್ಲೆಲ್ಲಿಂದೆಲ್ಲ ಬರ್ತಾರೆ? ತಮಿಳ್ನಾಡಿಂದೆಲ್ಲ ಬರ್ತಾರಾ? ಅಭಿಷೇಕ ಎಲ್ಲ ನಡೆಯುತ್ತೆ, ಜಾತ್ರೆ ಏನು ಇರಲ್ಲ ಇಲ್ಲಿ. ಶ್ರಾವಣದಲ್ಲಿ ತುಂಬಾ ಚೆನ್ನಾಗಿರುತ್ತೆ ಪೂಜೆ, ಪ್ರತಿ ಶನಿವಾರನೂ ನಡೆಯುತ್ತೆ. ಶ್ರಾವಣ ಶನಿವಾರದಲ್ಲಿ ಚೆನ್ನಾಗಿರುತ್ತೆ ಪೂಜೆಗಳು ಜೋರಾಗಿ. ಮುಂದೆ ನೋಡ್ತಾ ಇದ್ದೀರಾ, ಇದೆ ಗವಿರಂಗನಾಥ ಸ್ವಾಮಿ ದೇವರು. ಇದು ಉದ್ಭವ ಮೂರ್ತಿ ಆಗಿದೆ. ಇದು ಬೆಳೀತಾ ಇದೆ ಕೂಡ. ಹೌದಾ? ಹ್ಯಾಂಡ್ ಪೋಸ್ಟ್ ಇಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಇಲ್ಲಿಗೆ? ಹ್ಯಾಂಡ್ ಪೋಸ್ಟ್ ಇಂದ ಒಂದು 6-7 ಕಿಲೋಮೀಟರ್ ಆಗ್ಬೋದು. ಹ್ಯಾಂಡ್ ಪೋಸ್ಟ್ ಇಂದ 6-7 ಕಿಲೋಮೀಟರ್ ಆಗುತ್ತೆ. ಗವಿರಂಗ, ಗುಡ್ಡದ್ರಂಗ ಮತ್ತೆ ಗವಿರಂಗ ಅಣ್ತಂದಿರಂತೆ. ಹೌದಾ? ಗುಡ್ಡದ್ರಂಗ ಎಲ್ಲಿರೋದು? ಅದು ಗುಬ್ಬಿ ಹತ್ರ ಇರೋದು, ಗುಡ್ಡದ ಮೇಲೆ ಇದೆ ಅದು. ಹೌದಾ? ಗುಬ್ಬಿ ಹತ್ರ ಅಣ್ತಂದಿರೋ. ಇಲ್ಲಿಂದ ಶಿವಗಂಗೆಗೆ ಲಿಂಕ್ ಇದೆಯಂತೆ. ಹೌದಾ? ಆ ಕಲ್ಲಿದೆ ನೋಡಿ, ಆ ಕಲ್ಲಿಂದ ನೀರ್ ಜಿನ್ಕುತ್ತೆ. ಹೌದಾ? ಒಳಕಲ್ ತೀರ್ಥ ಇದೆಯಲ್ಲ, ಅಲ್ಲಿಂದ ಕನೆಕ್ಷನ್ ಇದೆ ಅಂತ. ಹೌದಾ? ಎಲ್ಲಿ ಮುಂದೆ ಕಲ್ಲ? ಅಲ್ಲಿದೆ ನೋಡಿ, ಆ ಚಿಕ್ಕ ಕಲ್ಲು. ಗೊತ್ತಾಯ್ತು.
ನಿಂತು ಮಂಗಳೂರು ತಗೊಳ್ಳಿ. कालोत्तीर्णं सकालं सर्वव्याधिनिवारणं समस्तरूपशं विष्णुपादोदकं कालोत्तीर्णं सकालं सर्वव्याधिनिवारणं समस्तरूपशं विष्णुपादोदकं कालोत्तीर्णं सकालं सर्वव्याधिनिवारणं समस्तरूपशं विष्णुपादोदकं पावनं विष्णु ಇಸ್ಕೊಂಬನೆ. ತುಂಬ ಚೆನ್ನಾಗಿದ್ದಾನೆ. ನೋಡಿದೆ, ನಾವು ಪಕ್ಕದಲ್ಲೇ ಇದ್ದೀವಿ, ನೋಡಿಲ್ಲ ನೋಡು ಮಂಗಳೂರಲ್ಲಿ. ಕೇಳಿದ್ವಿ ಗವಿರಂಗನಾಥ ಸ್ವಾಮಿ ಅಂತ. ತುಂಬ ಸೂಪರ್ ಆಗಿದೆ ಮಾತ್ರ, ತುಂಬ ವಿಶೇಷವಾಗಿದೆ ಮಾತ್ರ. ಇದೇನು ಇದು ನ್ಯಾಚುರಲ್ ಆಗಿ ಆಗಿರೋದಷ್ಟೇ ಇದೆಲ್ಲ. ಅದೇ ಗೊತ್ತಾಯ್ತು. ಹಾಂ, ಇಲ್ಲಿ 3 ದೇವರುಗಳಿದೆ. ಇದು ರಂಗನಾಥ ಸ್ವಾಮಿನಾ? ಇದು ಗವಿರಂಗನಾಥ ಸ್ವಾಮಿ ಮೈನ್ ದೇವರು. ಶ್ರೀದೇವಿ. ಹೌದಾ? ಇಲ್ಲಿ ಕಡೆ ಭೂದೇವಿ. ಭೂದೇವಿ. ಮಧ್ಯ ಇಲ್ಲಿ ಮುಂದೆ ಇರೋದು ಗರುಡ. ಓ ನೋಡು, ಕರೆಕ್ಟ್ ಆಗಿದೆ. 3 ಅಲ್ವಾ? 4 ಸರಿ. ಶ್ರೀದೇವಿ, ಭೂದೇವಿ, ಗವಿರಂಗನಾಥ ಸ್ವಾಮಿ, ಇದು ಗರುಡ. ಗರುಡ ಇದು. ಸರಿ, ಓಕೆ. ತುಂಬ ವಿಶೇಷವಾಗಿದೆ ಮಾತ್ರ ಜಾಗ. ನಿನ್ನ ಹೆಸರು ಇವನ? ಇದು ಭಾರ್ಗವ್ ಅಂತ. ಭಾರ್ಗವ್, ಓಕೆ. ನೋಡಿ, ಇಲ್ಲಿನ ಅರ್ಚಕರು ಇವರು ಭಾರ್ಗವ್ ಅಂತ. ಇದಾನ ಕೂತ್ಕೊಂಡೋಗು. ಬಾ. ನೋಡಿ, ಗವಿರಂಗನಾಥ ಸ್ವಾಮಿ ವಿಶೇಷತೆ ಏನು ಅಂದರೆ, ರಂಗನಾಥ ಸ್ವಾಮಿ, ಶ್ರೀದೇವಿ, ಭೂದೇವಿ ಮತ್ತು ಗರುಡ ಈ 3 ಸಹ ಉದ್ಭವ ರೂಪದಲ್ಲಿ ನೋಡ್ಬೋದು. ತುಂಬ ವಿಶೇಷವಾಗಿದೆ. ಆ ದೇವಸ್ಥಾನ ಒಳಗೆ ಹೋಗೋದೇ ಒಂದು ಅದ್ಭುತ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ. ಸೂಪರ್ ಪ್ಲೇಸ್ ಮಾತ್ರ, ಒಳ್ಳೆ ನೇಚರಲ್ಲಿ. ನೋಡಿ, ಮುಂದೆ ರಂಗನಾಥ ಸ್ವಾಮಿ ಪಾದಗಳಿದೆಯಂತೆ. ಹೋಗ್ತಾ ಇದ್ದೀನಿ ಆ ಜಾಗಕ್ಕೆ. ಥರ ಗುಡ್ಡ, ಇದು ಬೆಟ್ಟ ಗುಡ್ಡ ಥರಲ್ಲ, ಆ ಥರ ಕಲ್ಲು ಬಂಡೆಗಳು. ಮನೆ ಮಾಡ್ಕೊಂಡ್ರ ಚೆನ್ನಾಗಿರುತ್ತಾ?